ಜನತೆಯ ಹೋರಾಟಕ್ಕೆ ಕೊನೆಗೂ ಕೂಡ ಜಯ ಸಿಕ್ಕಿದೆ. ಬಲ್ಡೋಟ ಕಾರ್ಖಾನೆ ಕೆಲಸವನ್ನ ನಿಲ್ಲಿಸುವುದಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಭೇಟಿ ಮಾಡಿದ ಕೊಪ್ಪಳ ಜಿಲ್ಲೆ ಜನಪ್ರತಿನಿಧಿಗಳು ಸಚಿವ ಶಿವರಾಜ್ ತಂಗಡಗಿ ನೇತೃತ್ವದಲ್ಲಿ ಸಿಎಂರನ್ನ ಭೇಟಿ ಮಾಡಲಾಗಿತ್ತು. ಕೊಪ್ಪಳ ನಗರಕ್ಕೆ ಹೊಂದಿಕೊಂಡು ಫ್ಯಾಕ್ಟರಿ ಬೇಡ ಅಂತ ಮನವಿಯನ್ನ ಮಾಡಿಕೊಂಡಿದ್ರು. ಕೊಪ್ಪಳ ಜನತೆಯ ಮನವಿಗೆ ಸ್ಪಂದಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಡಿಸಿ ಎಸ್ಪಿಗಳಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಸಿಎಂ. ಕಾರ್ಖಾನೆ ಕೆಲಸವನ್ನು ಸ್ಥಗಿತ ಮಾಡಿಸಿ ಅಂತ ಸೂಚನೆಯನ್ನ ನೀಡಲಾಗಿದೆ. ನಾವು ನೀಡಿರುವ ಪರವಾನಗಿಯನ್ನ ಹಿಂಪಡಿತೇವೆ. ಅವರು ಕೋರ್ಟ್ ಮೊರೆ ಹೋದರೆ ಕಾನೂನು ಹೋರಾಟಕ್ಕೆ ಸಜ್ಜಾಗಿ. ಶಿವರಾಜ್ ತಂಗಡಗಿ ನಿಯೋಗಕ್ಕೆ ಸಿಎಂ ಈ ರೀತಿಯಾಗಿ ಹೇಳಿದ್ದಾರೆ. ಬಹುದಿನಗಳಿಂದ ಹೋರಾಟವನ್ನ ಮಾಡ್ತಾ ಇದ್ರು. ಯಾವುದೇ ಕಾರಣಕ್ಕೂ ಇಲ್ಲಿ ಕಾರ್ಖಾನೆ ಬೇಡ, ಇದರಿಂದ ಸಮಸ್ಯೆಗಳೇ ಆಗತ್ತೆ. ಈಗ ಆಲ್ರೆಡಿ ಕೆಲವೊಂದಷ್ಟು ಕಾರ್ಖಾನೆಗಳು ಇರೋದ್ರಿಂದ ಒಂದಷ್ಟು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ, ಪ್ರಕೃತಿ ಹಾಳಾಗ್ತಾ ಇದೆ, ವಿಷ ಅನಿಲ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಕಾರ್ಖಾನೆ ಬೇಡವೇ ಬೇಡ ಅನ್ನುವಂಥ ಪಟ್ಟನ್ನು ಹಿಡಿದಿದ್ರು. ಈ ಹಿನ್ನೆಲೆಯಲ್ಲಿ ಸಿಎಂರನ್ನ ಕೂಡ ಭೇಟಿ ಆಗಲಾಗಿತ್ತು, ಮನವಿಯನ್ನು ಮಾಡಲಾಗಿತ್ತು. ಶಿವರಾಜ್ ತಂಗಡಗಿ ನಿಯೋಗ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಏನು ಸಮಸ್ಯೆಗಳಿದೆ, ಯಾಕೆ ಬೇಡ ಅಂತಿದ್ದೀವಿ, ಇಲ್ಲಿನ ವಾಸ್ತವ ಚಿತ್ರಣ ಏನಿದೆ ಎಲ್ಲವನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಖುದ್ದಾಗಿ ವಿವರಿಸಿ ಹೇಳಿದರು. ಈ ಕಾರಣಕ್ಕಾಗಿ ಇದೀಗ ಸಿಎಂ ಅದಕ್ಕೆ ಸಮ್ಮತಿ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೆಲಸ ನಡಿಬಾರ್ದು, ಎಲ್ಲವನ್ನ ಕೂಡ ಸ್ಟಾಪ್ ಮಾಡಿ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಪರವಾನಗಿಯನ್ನು ವಾಪಸ್ ಪಡ್ಕೊಳ್ಳಿ, ಅವ್ರು ಕಾನೂನು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಾನೂನು ಹೋರಾಟ ಮಾಡಿದ್ರೆ ಅದಕ್ಕೆ ಸಜ್ಜಾಗಿ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ಈ ಮುಖಾಂತರವಾಗಿ ಇಷ್ಟು ದಿನ ಏನು ಹೋರಾಟವನ್ನು ಮಾಡಿದ್ರು ಕೊಪ್ಪಳದ ಜನತೆ, ಅದಕ್ಕೊಂದು ಪ್ರತಿಫಲ ಸಿಕ್ಕಂತಾಗಿದೆ. ಕೊಪ್ಪಳದ ಜನತೆಯ ಸಮಸ್ಯೆ ಏನಿತ್ತು ಅದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಪರಿಹಾರವನ್ನು ಕೂಡ ಈ ಮುಖಾಂತರವಾಗಿ ನೀಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಬಹುದಿನಗಳ ಬೇಡಿಕೆ, ಇಲ್ಲಿ ಕಾರ್ಖಾನೆ ಸ್ಟಾಪ್ ಆಗಲೇಬೇಕು ಅಂತ ಒಂದಷ್ಟು ಗೊಂದಲ ಇದ್ದಿದ್ದು ಹೌದು, ಕೆಲವರು ಬೇಕು ಕೆಲವರು ಬೇಡ ಅಂತ. ಫೈನಲಿ ಇದಕ್ಕೆ ಸಿಎಂ ಯಾವ ರೀತಿಯಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ? ನೀತಿ ಏನಂತಂದ್ರೆ, ಕೊಪ್ಪಳದ ನಗರ ಪ್ರದೇಶದಲ್ಲಿ ಕೂದಲದಲ್ಲಿ ಏನಂದ್ರೆ ಕುಗಳತಿಯಲ್ಲಿ ಒಂದು ಬೊಲ್ಡೋಟ ಒಂದು ಉಕ್ಕಿನ ಕಾರ್ಖಾನೆ ಹೊತ್ತು ಸ್ಥಾಪನೆ ಮಾಡಲು ಸಿದ್ಧತೆ ಮಾಡಿಕೊಟ್ಟಿರುವಂಥದ್ದು. ಸ್ವತಃ ಇದಕ್ಕೆ ಹೊತ್ತು ಸರ್ಕಾರ ಕೂಡ ಅದರ ಅನುಮೋದನೆ ನೀಡಿತ್ತು. ಇದರಿಂದ ಇವತ್ತು ಕೊಪ್ಪಳದ ನಗರ ಪ್ರದೇಶ ಜನರು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ದೊಡ್ಡದಾದಂತಹ ಕೊಪ್ಪಳ ಬಂದ್ಗೆ ಪ್ರತಿಭಟನೆ ಅಂದ್ರೆ ಕರೆ ನೀಡಿದ್ರು. ಇಂಥ ಸಂದರ್ಭದಲ್ಲಿ ಬಹಳಷ್ಟು ಏನಂತಂದ್ರೆ ಬಂದ್ಗೆ ಬೆಂಬಲ ಕೂಡ ವ್ಯಕ್ತವಾಗಿತ್ತು. ತದನಂತರ ಅಲ್ಲಿನ ಗವಿಸಿದ್ದೇಶ್ವರ ಶ್ರೀಗಳು ಕಣ್ಣೀರು ಹಾಕುವ ಮೂಲಕ ಜನಪ್ರತಿನಿಧಿಗಳಿಗೆ ದೊಡ್ಡ ಒಂದು ಸಂದೇಶನ ರವಾನೆ ಮಾಡಿದ್ರು. ನೀವು ಉಕ್ಕಿನ ಕಾರ್ಖಾನೆ ಏನು ಕೊಪ್ಪಳದ ಹತ್ತಿರದಲ್ಲಿರುವಂತಹ ಬೊಲ್ಡೋಟದ ಉಕ್ಕಿನ ಕಾರ್ಖಾನೆಯನ್ನ ಅದನ್ನ ಅದು ಸ್ಟಾಪ್ ಮಾಡ್ಬೇಕು, ಅದ್ರ ಜೊತೆಗೆ ಅದನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ಬೇಕೆನ್ನುವ ಆದೇಶ ತಂದಾಗ ಮಾತ್ರ ನಾವು ನೆಮ್ಮದಿಯಿಂದ ಬದುಕಲು ಸಾಧ್ಯ. ಇಲ್ಲವಾದ್ರೆ ಇಲ್ಲಿನ ಸಾಲು ಸಾಲು ಎಡೆಗಳು ಮಸಣಕ್ಕೆ ಹೋಗುತ್ತೆ ಅಂತ ಹೇಳಿ ಒಂದು ಸ್ಪಷ್ಟವಾದ ಸಂದೇಶನ ಜನಪ್ರತಿನಿಧಿಗಳಿಗೆ ರವಾನೆ ಮಾಡಿದ್ರು. ತದನಂತರ ಇದೀಗ ಏನು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶಿವರಾಜ್ ತಂಗಡಿ ಅವರ ನೇತೃತ್ವದಲ್ಲಿ ಸರ್ವ ಪಕ್ಷಗಳ ನಿಯೋಗ ಅಂತ ಹೇಳ್ಬೋದು, ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷದ ಶಾಸಕರು ಇದ್ದಾರೆ ಮತ್ತು ಕೆಲವೊಂದಿಷ್ಟು ಮುಖಂಡರಿದ್ದಾರೆ. ಅವ್ರನ್ನ ಕರೆದುಕೊಂಡು ಸ್ವತಃ ಸಿದ್ದರಾಮಯ್ಯ ಅವ್ರನ್ನ ನಿನ್ನೆ ಏನಂದ್ರೆ ಶಿವರಾಜ್ ತಂಗಡಿ ಅವರು ಹೋಗಿ ಭೇಟಿ ನೀಡಿದ್ರು. ಭೇಟಿ ನೀಡಿ ಮನವಿ ಕೂಡ ಸಲ್ಲಿಸಿದ್ರು. ನಮಗೂ ಕೂಡ ಏನಂದ್ರೆ ಕಾರ್ಖಾನೆಯ ವಿರೋಧ ಇದೆ, ಆ ಕಾರಣಕ್ಕಾಗಿ ಕಾರ್ಖಾನೆ ಬೇಡ ಎನ್ನುವ ಒಂದು ಸಂದೇಶವನ್ನ ಮತ್ತು ಅದರ ಜೊತೆಗೆ ಪತ್ರವನ್ನು ಕೂಡ ಸರ್ವಪಕ್ಷದ ಮುಖಂಡರು ಅವ್ರಿಗೆ ಸಿದ್ದರಾಮಯ್ಯ ಅವರ ಭೇಟಿ ಮಾಡಿ ನೀಡಿರುವಂತದ್ದು. ಇಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಕೊಪ್ಪಳದ ಎಸ್ಪಿ ಅವರಿಗೆ ಕರೆ ಮಾಡ್ತಾರೆ. ತಕ್ಷಣವೇ ಏನು ಅಲ್ಲಿ ಆಗಲೇ ಭೂಮಿ ಪೂಜೆ ಆಗಿದೆ ಅಂತ ಮಾಹಿತಿ ಸಿಕ್ಕಿರುವಂತದ್ದು ಮತ್ತು ಆಗಲೇ ಏನು ಉಕ್ಕಿನ ಕಾರ್ಖಾನೆ ಆಗ್ತಾ ಇದೆ, ತಕ್ಷಣ ಅದನ್ನ ತಡೆ ಹಿಡುವಂತ ಕೆಲಸ ನೀವು ಮಾಡ್ಬೇಕು. ಅದ್ರ ಜೊತೆಗೆ ನಾವೇನು ಆದೇಶ ಕೊಟ್ಟಿದ್ವಿ ಮತ್ತು ಪರವಾನಗಿ ಕೊಟ್ಟಿವಿ, ಹಿಂಪಡೆಯುವಂತ ಕೆಲಸ ನಾನು ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ನಾನು ಮಾಡ್ತೀನಿ ಅಂತ ಹೇಳಿ ಏನು ಸರ್ವಪಕ್ಷ ನಿಯೋಗ ಹೋಗಿತ್ತು. ನಿಯೋಗ ಕಡೆ ಅವರು ಸಿಎಂ ಅವರು ಭರವಸೆ ನೀಡಿರುವಂತದ್ದು. ಅದ್ರ ಜೊತೆಗೆ ಏನಾದ್ರು ನಾವು ಪರವಾನಗಿ ರದ್ದು ಮಾಡಿದಾಗ ಕಾರ್ಖಾನೆಯವರು ಕೋರ್ಟಿಗೆ ಹೋದ್ರು ಸಹ ನಾವು ಕೋರ್ಟ್ ನಲ್ಲಿ ಕೂಡ ಒಂದು ತಕ್ಕ ಒಂದು ಅದನ್ನ ಅಲ್ಲಿ ಕೂಡ ಫೈಟ್ ಮಾಡ್ತೀವಿ, ಸರ್ಕಾರದಿಂದ ಫೈಟ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಅಲ್ಲಿ ಕಾರ್ಖಾನೆ ಹಾಕು ನಾವು ಸರ್ಕಾರ ಬಿಡಲ್ಲ ಅಂತೇಳಿ ಸ್ಪಷ್ಟವಾದ ಸಂದೇಶವನ್ನ ಸಿದ್ದರಾಮಯ್ಯನವರು ಸರ್ವಪಕ್ಷದ ನಿಯೋಗದ ಮುಂದೆ ಹೇಳ್ಕೊಂಡಿರುವಂತದ್ದು. ಒಟ್ಟಾರೆ ಏನಂದ್ರೆ ಕೊಪ್ಪಳದ ಜನತೆಯ ಹೋರಾಟಕ್ಕೆ ಈಗ ಮೊದಲನೇ ಜಯ ಸಿಕ್ಕಿರುವಂತದ್ದು. ಅದ್ರ ಜೊತೆಗೆ ಏನು ಸರ್ವಪಕ್ಷದ ಮುಖಂಡರು ಹೋಗಿದ್ದಾರೆ ಅವರು ಕೂಡ ಸ್ಪಷ್ಟವಾದ ಸಂದೇಶವನ್ನ ಸಿದ್ದರಾಮಯ್ಯ ಅವರು ನೀಡಿರುವಂತದ್ದು. ಜೊತೆಗೆ ಏನ್ ಡಿಸಿ ಅವರಿಗೆ ಮತ್ತು ಎಸ್ಪಿ ಅವರಿಗೆ ಕರೆ ಮಾಡಿ ಏನ್ ಕಾಮಗಾರಿ ಆಗ್ತದೆ ತಕ್ಷಣ ತಡೆ ಹಿಡುವಂತ ಕೂಡ ಸೂಚನೆ ನೀಡಿರುವಂತದ್ದು. ಈಗ ಮೊದಲನೇ ಹಂತವಾಗಿ ಏನು ಕೊಪ್ಪಳದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಹೋರಾಟ ಆಗಿತ್ತು ಮತ್ತು ಜನಪ್ರತಿನಿಧಿಗಳು ಬೆಂಬಲ ನೀಡಿದ್ರು. ಅದಕ್ಕೆ ಮೊದಲ ಹಂತವಾಗಿ ಜಯ ಸಿಕ್ಕಿರುವಂತದ್ದು. ನಿಧಿ, ಓಕೆ, ಥ್ಯಾಂಕ್ ಯು ನಾಗರಾಜ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.